ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂಥ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಪಶ್ಚಿಮ ಘಟ್ಟದ ಹೊಸಿಲು ಈ ಕಾಡನಾಡು, ಜೋಗಯ್ಯರ ತವರ ಬೀಡು ಈ ಗಡಿನಾಡು, ಜವಳಿ ಕ್ಷೇತ್ರದ ಆಧಾರ ಬಿಂದು ಈ ಗುಡ್ಡಗಳ ಗೂಡು. ನಾರಿಯರುಡೋ ಅಪ್ಪಟ ರೇಷ್ಮೆಯ ಮೂಲಜಾಡು, ಇದು ಕಂಸಾಳೆ ಕಲೆಯ ಜಾನಪದ ಬೀಡು. ಅಣ್ಣವರ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇದು ಕಾಡನಾಡು, ಅವರ ತವರ ಬೀಡು. ಇವತ್ತು ಇಲ್ಲಿ ಮನೆ ಮನೆ ಮಹಾಲಕ್ಷ್ಮಿ ಸಂಭ್ರಮ. ಯಾರ ಮನೆಯಲ್ಲಿ ಪಾನಿಪುರಿ ವ್ಯಾಪಾರ ಮಾಡಿ ಕ್ಯಾಂಟೀನಲ್ಲಿ ದೋಸೆ ಸುತ್ತಿ ಬದುಕಿನ ಕತ್ತಲ ವಿರುದ್ಧ ಹೋರಾಡುತ್ತಿರುವ ಸುಮ, ಜೊತೆಗೆ ಇವರ ಬೆನ್ನೆಲುಬಾಗಿರೋ ಅತ್ತೆ ಪದ್ಮ. ಇವರ ಕಥೆಯನ್ನ ನೋಡೋಣ ಬನ್ನಿ. ನಾನು ಸುಮಾ. ನನ್ನ ಮದುವೆಯಾಗಿ 5 ವರ್ಷ ಆಯಿತು. ನಾವು ಮನೇಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದೀವಿ. ನಾವು 5 ಜನ ಅಕ್ಕ ತಂಗಿರು, ಅದ್ರಲ್ಲಿ ನಾನು 2ನೇ ಅವಳು. ನನ್ನನ್ನು ದತ್ತವಾಗಿ ತಗೊಂಡಿದ್ದಾರೆ ನಮ್ಮ ಚಿಕ್ಕಮ್ಮ. ಅಲ್ಲಿ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಅಷ್ಟೇ ಚೆನ್ನಾಗಿ ಇಲ್ಲಿ ಇವರು ನನ್ನ ನೋಡ್ಕೊಳ್ತಾ ಇದ್ದಾರೆ. ನನ್ನ ಹೆಸರು ಪದ್ಮ, ನಮ್ಮ ಯಜಮಾನ್ರ ಹೆಸರು ವೀರಣ್ಣ ಅಂತ. ನನಗಿಬ್ಬರು ಗಂಡು ಮಕ್ಕಳಿದ್ದಾರೆ, ಸೊಸೆ ಮತ್ತು ಮೊಮ್ಮಗು. ನಾವು 6 ಜನ ಇದ್ದೀವಿ ಮನೆಯಲ್ಲಿ. ನಾನು ಈ ವ್ಯಾಪಾರ 15 ವರ್ಷದಿಂದ ಮಾಡ್ತಾ ಇದ್ದೀನಿ. ಇದೊಂದು ಸೊಸೆ ಮನೇಲೆಲ್ಲ ಹೆಲ್ಪ್ ಮಾಡ್ತಾರೆ, ನಾನು ಇಲ್ಲಿ ವ್ಯಾಪಾರ ಮಾಡ್ತೀನಿ. ಸೊಸೆ ಬಂದಮೇಲೆ 4 ವರ್ಷದಿಂದ ಸೊಸೆ ಚೆನ್ನಾಗಿ ನೋಡ್ಕೊತಾರೆ, ಎಲ್ಲ ಮಾಡ್ತಾಳೆ. ಮನೆ ಕೆಲಸ ಬೆಳಿಗ್ಗೆದ್ದು ಸ್ನಾನ ಮಾಡಿ ಮಾಡ್ಕೊಂಡು ಪೂಜೆ ಮಾಡೋದು, ಮನೆ ಕೆಲಸ ಎಲ್ಲ ಅವಳದೆ. ನಾವು 5 ಗಂಟೆಗೆ ಹೋಗ್ತೀವಿ ಸರ್. ನಮ್ಮದು ಪಾನಿಪುರಿ. ನಮ್ಮ ತಾಯಿ ಮತ್ತು ನಮ್ಮ ವೈಫು ಇಬ್ಬರೂ ಅಷ್ಟೇ. ಮದುವೆ ಆಗಿಂದ 5 ವರ್ಷ ಆಗಿರೋದ್ರಿಂದ 5 ವರ್ಷದಿಂದನೂ ಇಬ್ಬರು ಅನ್ಯೋನ್ಯವಾಗಿದ್ದಾರೆ. ಅದಕ್ಕೆನ 2ನೇ ತಾಯಿ ಅಂತ ಹೇಳ್ತಾರೆ. ನನಗೆ 2ನೇ ತಾಯಿಯಾಗಿ ನನ್ನ ತಾಯಿ ಸ್ಥಾನನ ತುಂಬಿದ್ದಾರೆ ಅವರು. ನನಗೆ ಕಾಲೇಜ್ ಮುಗಿತಿರ್ಬೇಕಾದ್ರೇ ಮದುವೆ ಆಯಿತು. ಮದುವೆ ಆದಾಗ ಕಾಫಿ ಟೀ ಏನೂ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅದನ್ನೆಲ್ಲ ನಮ್ಮ ಅತ್ತೆನೇ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಹೇಳ್ಕೊಟ್ರು. ಅದೇ ನಮ್ಗೆ ಹೆಣ್ಮಕ್ಳೇನಿಲ್ಲ, ಇಬ್ಬರು ಗಂಡು ಮಕ್ಕಳು ಅಂದರೆ ಹೆಣ್ಮಕ್ಳು ಅಂತ ತುಂಬ ಇಷ್ಟ ನಮಗೆ. ನಮ್ಮ ಸೊಸೆನೂ ಚೆನ್ನಾಗಿ ನೋಡ್ಕೊತಾಳೆ, ನಾವು ಅವಳನ್ನ ಚೆನ್ನಾಗಿ ನೋಡ್ಕೊತೀವಿ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತೀವಿ ನಾವು. ಬದುಕಿನ ಪಥದಲ್ಲಿ ಅತ್ತೆ ತಾಯಿ ಆದ್ರೆ, ಸೊಸೆ ಮಗಳಾದ್ರೆ ಬದುಕು ಹೇಗಿರುತ್ತೆ ಅನ್ನೋದನ್ನ ಇವ್ರನ್ನ ನೋಡಿ ಕಲಿಬೇಕು. ನಾನ್ ರೆಡಿ ಇದ್ದೀನಿ, ಅವರು ಮೋಸ್ಟ್ಲಿ ರೆಡಿ ಇದ್ದಾರೆ. ನೀವ್ ರೆಡಿ ಇದ್ದೀರಾ? ಬನ್ನಿ ಹೋಗೋಣ. ನಮಸ್ತೆ, ಹೇಗಿದ್ದೀರಿ ಎಲ್ರು? ಓಹೋ, ಸಂಭ್ರಮ ಜೋರಿದೆಯಲ್ಲ. ಫಸ್ಟ್ ಆಫ್ ಆಲ್ ಇದು ಸುಮಾ ಅಲ್ವಾ? ಹಾಯ್ ಸುಮಾ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಕೂಡ. ಅತ್ತೆ ಸೊಸೆ ಇಬ್ರು ತುಂಬಾ ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಬಂದಿದ್ದೀರಿ. ಸೊ ಪ್ರೋಗ್ರಾಮ್ಗೆ ರೆಡಿ ಇದ್ದೀರಿ ಅನ್ನೋದು ಇದರಲ್ಲೇ ಗೊತ್ತಾಗ್ತಿದೆ. ಆದರೆ ನಿಮ್ಮಿಬ್ರು ಬಿಟ್ಟು ಬೇರೆ ಯಾರು ಪರಿಚಯ ಇಲ್ಲ ನನಗಿಲ್ಲಿ. ನಾನು ಮಾಡ್ಕೊಡ್ತೀನಿ. ಎಸ್ ಪ್ಲೀಸ್, ವೆರಿ ಗುಡ್. ಹಾಂ, ಇವ್ರು ನಮ್ಮ ಅತ್ತೆ ಪದ್ಮ ಅಂತ. ನಮಸ್ತೆ ಅಮ್ಮ. ಹಾಂ, ನಮ್ಮಮ್ಮ. ನಮಸ್ತೆ. ಹೆಸರು? ಸುಲೋಚನಾ. ನಮಸ್ತೆ. ಇವ್ರು ನಮ್ಮ ಅತ್ತೆ ಮೀನಾಕ್ಷಿ ಅಂತ. ಚಿಕ್ಕತ್ತೆ. ಹಾಂ, ಇವ್ರು ನಮ್ಮಮ್ಮ ಭಾಗ್ಯ ಅಂತ. ಇವರು ಭಾಗ್ಯ ಅಂತ. ಹಾಂ, ಅವರು ನಮ್ಮ ನಿಯರ್ ಅವರು. ಓಕೆ. ಹಾಂ, ಇವ್ರು ನಮ್ಮ ಮಾವ ವೀರಣ್ಣ ಅಂತ. ನಮಸ್ತೆ ಮಾವನವರೇ. ಹಾಂ, ನಮ್ಮ ಯಜಮಾನ್ರು ವಿಶ್ವೇಂದ್ರ ಅಂತ. ಯಜಮಾನ್ರು ಮೈದ್ನಾ. ನಮಸ್ತೆ. ಹಾಂ, ಇವರೆಲ್ಲ ನಮ್ಮ ಅತ್ತೆ ಫ್ರೆಂಡ್ಸು. ನಮಸ್ತೆ. ಸೊ ಆಲ್ಮೋಸ್ಟ್ ಎಲ್ಲರ ಪರಿಚಯ ಆಗಿದೆ. ನಿಮ್ಮ ಮನೆ ಯಾವುದು? ನಮ್ಮನೆ ಇದೇನಾ? ಓಕೆ, ಸೂಪರ್. ಇನ್ನು ಮನೆ ಒಳಗೆ ಹೋಗಿ ಮನೆ ನೋಡಿ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ, ಓಕೆನಾ? ಫಸ್ಟು ಮನೆ ನೋಡ್ಬಿಡೋಣ. ಇದು ಹಾಲು. ಹಾಂ, ಇದು ಹಾಲು. ಓ, ಸಕ್ಕತ್ತಾಗಿದೆ. ಫ್ಯಾಮಿಲಿ ಫೋಟೋ ಯಾವಾಗ ತೆಗ್ಸಿದ್ದು? ಇದು ನಮ್ಮ ಕಸಿನ್ ಮದ್ವೆಲಿ ತೆಗ್ಸಿದ್ದು. ಸಿಕ್ಕಾಪಡೆ ಚೆನ್ನಾಗಿದೆ. ಬಂದ ತಕ್ಷಣ ನಗ್ನಗ್ತಾ ಇರೋ ಫ್ಯಾಮಿಲಿ ಫೋಟೋ. ಸೂಪರ್. ಅನ್ಕೊಂಡೆ
ಬನ್ನಿ ಮೇಡಮ್, ನೀವು ಹೋಗ್ತೀರಾ ಬಿಡ್ತೀರಾ? ನಾನು ಹೋಗ್ತೀನಿ ಫಸ್ಟು. ವೆರಿ ಗುಡ್. ಇದು ನೀವು ಪಾನಿಪುರಿ ವ್ಯಾಪಾರ ಮಾಡ್ತೀರಲ್ಲ, ಅದಕ್ಕೆ ಇಟ್ಟಿರೋದಾ? ಇವಾಗ ನಾನು ಹೋಗೋಷ್ಟರಲ್ಲಿ ಇದ್ರಲ್ಲಿ ಅರ್ಧ ಖಾಲಿ ಆಗುತ್ತಲ್ಲ, ಏನು ಮಾಡೋದು? ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀರಾ ಅಲ್ಲ? ಅದೇ ನೋಡಿದ್ರೆ ಎಲ್ಲೋ ಪಾನಿಪುರಿ ಘಮ ಬರ್ತಾ ಇದೆ, ಎಲ್ಲೋ ಪಾನಿಪುರಿ ಘಮ ಬರ್ತಾ ಇದೆ ಅಂತ. ಎಷ್ಟು ದೂರ ಇಲ್ಲಿಂದ ನಿಮ್ಮದು ಅಂಗಡಿ? 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಆಗುತ್ತಾ? ಸೊ ಹೇಗೆ ಹೋಗ್ತೀರಿ? ಟಾಟಾ ಎಸ್ ಇದೆ, ಅದರಲ್ಲೆಲ್ಲ ಮಾಡಿಸ್ಕೊಂಡಿದ್ದೀವಿ. ಎಲ್ಲ ಮಾಡಿಸ್ಕೊಂಡಿದ್ದೀರಿ. ಬೇಗ ಬೇಗ ಮಾತಾಡೋಕೆ ಕೂತ್ಕೊಂಡು ಒಂದು ಒಳ್ಳೆ ಪಾನಿಪುರಿ ತಿನ್ಬೇಕು. ಮಾಡ್ಕೊಡ್ತೀರಾ ಸರ್? ಹಾಂ, ಮಾಡ್ಕೊಡ್ತೀವಿ. ಗುಡ್ ಗರ್ಲ್. ಇದು ದೇವ್ರ ಮನೆ. ದೇವ್ರ ಮನೆ ಏನದು? ಗಣೇಶ ಏನ್ರಲ್ಲಿ ಮಾಡಿರೋದು? ಗಣೇಶ ಡಿಫ್ರೆಂಟ್ ಆಗಿದೆ. ಫೈಬರ್ ಗಣೇಶ. ಓಕೆ, ಸೂಪರ್ ಆಗಿದೆ. ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲು, ಇಲ್ಲೇ ಕಿಚನ್. ಮಾಡೋದು, ಇಲ್ಲಿಡೋದು, ತಿನ್ನೋದು, ಮಾಡೋದು, ಇಡೋದು, ತಿನ್ನೋದು. ಕಿಚನ್ ಎಷ್ಟು ವಿಶಾಲವಾಗಿದೆ ಅಲ್ಲ? ನಿಮ್ಗೆ ಅಡುಗೆ ಮಾಡೋಕ್ಕೆಲ್ಲ ತುಂಬಾ ಸುಲಭ ಆಗುತ್ತೆ ಅನ್ಸುತ್ತೆ. ಯಾರು ಇಬ್ಬರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಕಿಚನಲ್ಲಿ? ಇಬ್ರು ಮಾಡ್ತೀವಿ ಮೇಡಮ್. ಇಬ್ರು ಒಟ್ಟಿಗೆ ಉತ್ತರನೂ ಕೊಟ್ರಪ್ಪ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಜಾಸ್ತಿ ಚೆನ್ನಾಗಿ ಅಡುಗೆ ಮಾಡೋದು ಯಾರು? ಅವರೇನೆ. ಯಾಕೆ? ಎಕ್ಸ್ಪೀರಿಯನ್ಸ್ ಜಾಸ್ತಿ ಅಂತನಾ? ಜಾಸ್ತಿ ಜನ ಬಂದ್ರೆ ಗಾಬರಿ ಆಗ್ತೀರಾ ಅಥವಾ ಗಾಬರಿ ಆಗುತ್ತೆ? ಗಾಬರಿ ಆಗುತ್ತೆ. ಅವ್ರು ಗಾಬರಿ ಮಾಡ್ಕೊತಾರೆ, ನಾನು ಸಪೋರ್ಟ್ ಮಾಡ್ತೀನಲ್ವಾ? ಹಾ, ಅಲ್ಲಿ ಸರಿ ಆಯ್ತು. ಸೂಪರ್ ಅಮ್ಮ, ಅದೇ ಅಲ್ವಾ ಜೀವನ ಅಂದ್ರೆ. ವೆರಿ ಗುಡ್. ಸೊ ಇಲ್ಲಿ ಅಡುಗೆ ಮಾಡ್ತೀರಿ, ಇಲ್ಲಿ ಇಡ್ತೀರಿ, ಅಲ್ಲಿ ಬಡಿಸ್ಕೊಂಡು ತಿಂತಾರೆ. ಹೌದು. ವೆರಿ ಗುಡ್. ಇದು ಯಾರ ರೂಮು? ಇದು ನಮ್ಮ ರೂಮ್. ನೀವು ಅಂದ್ರೆ ಸುಮಾ. ಇದೇನಕ್ಕೆ ಹಾಕಿದ್ದೀರಾ? ಇದು ಲಾಲಿ ಹಾಕಿತ್ತು ಪಾಪದ್ದು. ಓ, ಮಗು ಇದೆಯಾ ನಿಮಗೆ? ಓಕೆ. ಎಷ್ಟು ವರ್ಷ ಮಗು? 2.5 ವರ್ಷ. ಎಲ್ಲಿದ್ದಾಳೆ? ಹೊರಗಡೆ ಇದ್ದಾನೆ. ಒಳಗಡೆ. ಗಂಡು ಮಗುನಾ? ಗಂಡು ಮಗು. ಓಕೆ. ಹಾಂ, ಈಗ ನಿಮ್ಮ ಗಂಡು ಮಗುನೂ ಕರ್ಕೊಂಡು ಬನ್ನಿ. ಎಲ್ಲಿದ್ದಾನೆ ಅಂತ ಕಾಣ್ತಾ ಇಲ್ಲ ನನಗೆ. ಎಲ್ಲ ನೆಂಟರನ್ನು ಕರೆಸ್ಬಿಡಿ, ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಓಕೆನಾ? ಬನ್ನಿ. ಈಗ ಮನೆ ನೋಡಾಯ್ತು, ಮನೆಯವ್ರ ಪರಿಚಯನೂ ಆಯಿತು. ಈಗ ಹೊಟ್ಟೆ ತುಂಬ ಮಾತಾಡೋಣ. ಓಕೆನಾ? ಪದ್ಮಾ ಮೇಡಮ್, ಫಸ್ಟ್ ನಿಮ್ಮಿಂದನೇ ಶುರು ಮಾಡ್ತೀನಿ. ಏನು ಮಾಡ್ಕೊಂಡಿದ್ದೀರಿ ನೀವು? ಕ್ಯಾಂಟೀನ್ ನಡೆಸ್ತಾ ಇದ್ದೀನಿ. ಕ್ಯಾಂಟೀನ್ ನಡೆಸ್ತೀರಿ. ಸೊ ಏನೇನೆಲ್ಲ ಮಾಡ್ತೀರಿ ಕ್ಯಾಂಟೀನಲ್ಲಿ? ಮಾಮೂಲಿ ಫಾಸ್ಟ್ ಫುಡ್ ತರ ಇಡ್ಲಿ, ದೋಸೆ, ಓಕೆ. ಚಿತ್ರಾನ್ನ. ಓ, ನಾನು ಬರೀ ಚಾಟ್ಸ್ ಅನ್ಕೊಂಡಿದ್ದೆ. ಚಾಟ್ಸ್ ಯಜಮಾನ್ರು ಮಾಡ್ತಾರೆ. ಓ, ಅಲ್ಲೇ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಚಾಟ್ಸ್ ನೀನು ಮಾಡ್ಕೊ, ಫಾಸ್ಟ್ ಫುಡ್ ನಾನು ಮಾಡ್ಕೊತೀನಿ ಅಂತ. ಟೈಮಿಂಗ್ಸ್ ಹೇಗಿರುತ್ತೆ ಮೇಡಮ್ ನಿಮ್ಮದು? ಹೇಗೆ ಮ್ಯಾನೇಜ್ ಮಾಡ್ತೀರಿ? ಟೈಮಿಂಗ್ಸು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಹಾಂ, 3 ಗಂಟೆಗೆ ಮುಗಿಸ್ತೀವಿ. ಮಧ್ಯಾಹ್ನ 3 ಗಂಟೆಗೆ ಮುಗಿಯುತ್ತೆ. ಹೌದಾ ಮೇಡಮ್? ಹೋಟೆಲ್ ಬಿಸ್ನೆಸ್ ಅಂದ್ರೆ ಈ ಚಾಟ್ಸು ಇದೆಲ್ಲ ಮಾಡಬೇಕು ಅಂತ ಯಾರು ಫಸ್ಟ್ ಹೊರಟಿದ್ದು? ಯಜಮಾನ್. ಯಜಮಾನ್ರು ಫಸ್ಟ್ ಇಂದಾನು ಅಂಗಡಿ ಇಟ್ಕೊಂಡಿದ್ರೆ ಗಾಡಿಲೇ ಮಾಡ್ತಿರೋದು ಮೇಡಮ್. ಗಾಡಿಲಿ ಮಾಡ್ತಾ ಇದ್ರಿ? ಈಗಲೂ ಗಾಡಿಲೇ ಮಾಡ್ತಿರೋದು. ಈಗಲೂ ಗಾಡಿಲೇ ಮಾಡ್ತಾ ಇದ್ದೀರಾ? ಓಕೆ. ಸೊ ನೀವು ಇಬ್ರು ಒಟ್ಟಿಗೆ ಒಂದೇ ಗಾಡಿಲಿ ಮಾಡೋದಾ ಅಥವಾ ಬೇರೆ ಬೇರೆ? ಇಲ್ಲ, ಇದು ಅಂಗಡಿ ಇದೆ, ಹೋಟೆಲ್ ಟಿಫನ್ದು ಹೋಟೆಲ್ ಮಾಡಿದೀನಿ, ಅದು ಅಂಗಡಿ ಇದೆ. ಇದು ಗಾಡಿ ಮಾಡ್ತಿದ್ದೀವಿ ನಾವು, ಅಪ್ಪ ಮಕ್ಕ ಮಾಡೋದು. ಇವ ಚಿಕ್ಕ ಮಗ ಓದ್ತಿದ್ದಾನೆ ಮೇಡಮ್, ಈಗ ಬಂದಿದ್ದಾನೆ. ಹುಡುಗರು ಇದ್ದಾರೆ, ಕೆಲಸದವ್ರು ಮಾಡ್ತಾ ಇದ್ದಾರೆ ಅವರು. ಸೊ ಹೋಟೆಲ್ ಗಾಡಿ ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇದ್ದೀರಿ. ಸೂಪರ್ ಅಪ್ಪ. ಸೊ ಇದೆಲ್ಲದರಲ್ಲಿ ನಮ್ಮ ಮಹಾಲಕ್ಷ್ಮಿ ಸುಮಾ ಅವರ ಕಾಂಟ್ರಿಬ್ಯೂಷನ್ ಏನಿದೆ? ಎಲ್ಲ ಕೆಲಸದಲ್ಲಿ ಹೆಲ್ಪ್ ಮಾಡ್ತೀನಿ. ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತೀರಾ? ಏನು ಮಾಡ್ತೀರಿ? ನಿಮ್ಮ ದಿನ ಎಷ್ಟೊತ್ತಿಗೆ ಶುರು ಆಗುತ್ತೆ? ನಾನು ಬೆಳಿಗ್ಗೆ 6-7 ಗಂಟೆ ಹಂಗೆ ಎದ್ದೇಳ್ತೀನಿ. 6ರಿಂದ 7 ಗಂಟೆ ಒಳಗಡೆ ಎದ್ದೇಳ್ತೀನಿ. ಮಧ್ಯದಲ್ಲಿ ಎಲ್ಲ ಒಂದ್ ಕಡೆ ಎದ್ದೇಳ್ತಾರೆ, ಅದು 6:59 ಆಗಿರ್ಬೋದು. ಓಕೆ. ಸೊ ಎದ್ದೇಳ್ತೀರಿ, ಎದ್ದು ಇವ್ರಿಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಹೋಟ್ಲ್ ಅವ್ರಿಗೆ. ಅವ್ರು ಹೋದ್ಮೇಲೆ ಹೋಟ್ಲವ್ರಿಗೆ ಬೆಳಿಗ್ಗೆ ಎಲ್ಲ ಹೆಲ್ಪ್ ಮಾಡ್ಬಿಡ್ತೀನಿ. ಅವರ ಪಾಡಿ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಅವ್ರು ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ. ಯಾವ ರೀತಿ ಹೆಲ್ಪ್ ಮಾಡ್ತೀರಿ? ತರಕಾರಿ ಹೆಚ್ಚೋದು, ಇಲ್ಲ ಅನ್ನ ಎಲ್ಲ ಮಿಕ್ಸ್ ಮಾಡೋದು, ಆ ಥರ ಹೆಲ್ಪ್ ಮಾಡ್ತೀನಿ. ಅವ್ರು ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಪೂಜೆ ಮಾಡ್ತೀನಿ, ಸ್ನಾನ ಮಾಡಿ. ಆಮೇಲೆ ಟಿಫನ್ ರೆಡಿ ಮಾಡ್ತೀನಿ. ಟಿಫನ್ ಎಲ್ಲ ರೆಡಿ ಆದ್ಮೇಲೆ ಎಲ್ಲರಿಗೂ ಟಿಫನ್ ಹಾಕೊಟ್ಟು ಆದ್ಮೇಲೆ ಹುಡುಗರು ಇರ್ತಾರಲ್ಲ ಅವ್ರಿಗೆಲ್ಲ ಅಡುಗೆ ಮಾಡಬೇಕು. ಅಡುಗೆ ಎಲ್ಲ ಆಗಿ ಅವ್ರ ಊಟಕ್ಕೆ ಬಡಿಸಾದ್ಮೇಲೆ ಮತ್ತೆ ನೈಟ್ ಇವರು ಕೆಲಸಕ್ಕೆ ರೆಡಿ ಮಾಡ್ಬೇಕಲ್ವಾ? ಓ, ನೈಟ್ ಒಂದು ಟೀಮ್ ಇದೆ, ಬೆಳಿಗ್ಗೆ ಒಂದು ಟೀಮ್, ನೈಟ್ ಒಂದು ಟೀಮ್. ಅವ್ರಿಗೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ತೀನಿ, ತರಕಾರಿ ಹೆಚ್ಚೋದು ಅದಕ್ಕೆಲ್ಲ ಹೆಲ್ಪ್ ಮಾಡಿ. ಇಷ್ಟ ಆಗುತ್ತಾ ಈ ಎಲ್ಲ ಬಿಸ್ನೆಸ್ಸು, ಹೋಟ್ಲ್ ವ್ಯವಹಾರ ಎಲ್ಲ ನೋಡಿದಾಗ? ಇಷ್ಟ ಆಗುತ್ತಾ ನಿಮ್ಗೆ? ಇಷ್ಟ ಆಗುತ್ತೆ. ಸೊ ಮದ್ವೆಗೆ ಮುಂಚೆ ಗೊತ್ತಿತ್ತು ಅವರು ಯಾವ ಕೆಲಸದಲ್ಲಿದ್ದಾರೆ ಯಜಮಾನ್ರು ಅಂತ? ಅವಾಗ ಏನ್ ಅನ್ಸಿತ್ತು ನಿಮ್ಗೆ? ಏನಿಲ್ಲ, ಖುಷಿ ಆಯ್ತು. ಖುಷಿ ಆಯ್ತು. ಚಾಟ್ಸ್ ತಿನ್ಬೋದಲ್ಲ ಫ್ರೀಯಾಗಿ. ಹೆಣ್ಮಕ್ಳಿಗೆ ಇನ್ನೇನ್ ಬೇಕಪ್ಪ. ಸೊ ಪರಿಚಯ ಇತ್ತ ಮೊದಲೇ ನಿಮ್ಗೆ? ಇಲ್ಲ, ಹೊಸ ಪರಿಚಯ. ಮನೆಗೆ ಬಂದಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇಲ್ಲ, ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು. ತುಂಬಾ ಜಾಸ್ತಿ ಬೇಗ ಫ್ರೆಂಡ್ ಆದ್ರು? ಅತ್ತೆನಾ, ಮಾವನ, ಮೈದಾನ, ಯಜಮಾನ್ರ? ಮಾವ ಬೇಗ ಅಡ್ಜಸ್ಟ್ ಆಗಿದೆ. ಮಾವ ಗೊತ್ತು, ಬಂದ ತಕ್ಷಣ ನೋಡಿದೆ ಅಲ್ಲಿಂದಾನೇ ಮಾತಾಡ್ಸ್ಕೊಂಡು ಬಂದ್ಬಿಟ್ರು ಮಾವ ಒಂದು ರೌಂಡು. ಸಿಕ್ಕಾಪಟ್ಟೆ ಜೋರಿದ್ದೀರಾ ಮಾವ ನೀವು. ಫ್ರೆಂಡ್ಸ್ ಬೇಗ ಮಾಡ್ಕೊಂಡ್ಬಿಡ್ತೀರಾ ನೀವು. ಅದು ಸ್ಮೈಲ್ ಇದೆಯಲ್ಲ ಅದರಿಂದ.
ಆವಾಗಲೇ ನಾನು ಹೊರಗೆ ಬರ್ಬೇಕಾದ್ರೆ ನೀವು ಇಂಟ್ರೊಡಕ್ಷನ್ ಮಾಡಿಸ್ಕೊಟ್ರಲ್ಲ ಮನೆಯವ್ರದ್ದೆಲ್ಲ, ಅದರಲ್ಲಿ ಅಮ್ಮ ಅಮ್ಮ ಅಂತ 2 ಸಲ ಹೇಳಿದ್ರಿ. ನಾನು ತಪ್ಪಾಗಿ ಕೇಳಿಸ್ಕೊಂಡು ಇಲ್ಲ ಇಬ್ರು ಅಮ್ಮಂದಿರು. ಅಂದ್ರೆ ಇವರು ನಮ್ಮಮ್ಮ, ನನ್ನ ದತ್ತು ತಗೊಂಡು ಸಾಕಿರೋದು ಅವರು. ಇವ್ರ ತಂಗಿನೇ ಇವರು ಇವ್ರು ನಮ್ಮಮ್ಮ. ಹಾ. ನನ್ನನ್ನ ದತ್ತು ತಗೊಂಡು ಅವ್ರು ಸಾಕಿದ್ರು. ಇವ್ರ ದತ್ತು ತಗೊಂಡಿದ್ದ. ನೀವಿಬ್ರು ಅಕ್ಕ ತಂಗಿರ? ನೀವ್ ಅಕ್ಕನ? ಅವ್ರ ಅಕ್ಕ, ನೀವ್ ತಂಗಿ. ಏನ್ ಹೇಳಿ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಏನ್ ಬೇಕಾದ್ರೂ ಜೀವನದಲ್ಲಿ ಕೇಳಿದ್ರೆ ಕೊಟ್ಬಿಡ್ಬೋದೇನೋ, ಆದ್ರೆ ಹೆತ್ತ ಮಗುನ ಇನ್ನೊಬ್ರು ಕೇಳ್ತಾರೆ ಅಂದಾಗ, ಅದು ಸ್ವಂತ ತಂಗಿನೇ ಆಗಿರ್ಬೋದು ಯಾರೇ ಆಗಿರ್ಬೋದು, ಕೇಳ್ತಾರೆ ಅಂದಾಗ ಕೊಡೋದಿದೆಯಲ್ಲ, ಅದು ಅಮ್ಮ ತುಂಬಾ ದೊಡ್ಡ ವಿಷಯ ಅದು. ಅವತ್ತು ಯಾಕೆ ನೀವು ಆ ಡಿಸಿಷನ್ ತಗೊಂಡ್ರಿ? ನಾವು ಆ ಥರ ಇರ್ಲಿಲ್ಲ ಮೇಡಮ್. ಅಕ್ಕ ತಂಗಿರು ಇದ್ರು ಒಂದೇ ಥರ ಇದ್ವಲ್ಲ, ಅವ್ರ ಮನೇಲಿ ಇದ್ರು ಅಷ್ಟೇ, ನಮ್ಮ ಮನೇಲಿ ಇದ್ರು ಅಷ್ಟೇ, ಆ ಥರ ತಿಳ್ಕೊಂಡು. ಅಲ್ಲ ಅಮ್ಮ, ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ. ಬಿಕಾಸ್ ಅದು ತುಂಬಾ ದೊಡ್ಡ ಡಿಸಿಷನ್ ಅದು. ಅಷ್ಟು ದೊಡ್ಡ ನಿರ್ಧಾರನ ಯಾರು ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕೆ ಸಾಧ್ಯ? ಅವರು ನಮ್ಮ ಮಗಳಾದಾಗ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಮೇಡಮ್. ನಿಮ್ಮ ಮಗು ಐತಲ್ಲ ಕರ್ಕೊಂಡು ಹೋಯ್ತೀವಿ. ಆಗ ನಾವು ಕಳಿಸಲ್ಲ, ಅವಾಗ ಕರ್ಕೊಂಡು ಬಂದೀವಿ ಅಂದ್ಬಿಟ್ಟು ನಾವೇ ಉಳಿಸ್ಕೊಂಡು ಮದುವೆ ಎಲ್ಲನೂ ಮಾಡಿ ನಮ್ಮ ಮನೆಗೂ ಹೋಗ್ತಾಳೆ, ಅವ್ರ ಮನೆಗೂ ಹೋಗ್ತಾ ಇರ್ತಾಳೆ, ಬರ್ತಾರೆ. ಅಮ್ಮ, ತಂಗಿ ಜೊತೆ ಮಗು ಬೆಳೀತಾ ಇರೋದನ್ನ ನೀವು ನೋಡ್ತಾ ಇದ್ರಿ, ನಿಮ್ಮ ಸ್ವಂತ ತಂಗಿನೇ ಅವರು. ಆವಾಗ ನಿಮ್ಮ ಭಾವನೆ ಹೇಗಿತ್ತು? ಹೇಗೆ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ರಿ? ಏನಿಲ್ಲ ಮೇಡಮ್, ಹೋಯ್ತಿದ್ನೋ ನೋಡ್ಕೊಳ್ತಿದ್ನೋ, ಚೆನ್ನಾಗಿನಿ ಅಮ್ಮ ಅಂತ ಹೇಳ್ತಿದ್ದೆ. ಬರ್ತಿದ್ನೋ ನೋಡ್ಕೊಂಡು, ಅವರಪ್ಪ ನಾನು ಇಬ್ರು ಹೋಗಿ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊತಿರೋ ಮೇಡಮ್. ಅವರು ಯಾಕೆ ಈ ನಿರ್ಧಾರನ ತಗೊಂಡು? ಅವ್ರಿಗೆ ಮಕ್ಕಳೇ ಇರಲಿಲ್ವಲ್ಲ, ಅದಕ್ಕೆ ನನಗೆ ಹೆಣ್ಮಕ್ಳು 5 ಜನ ಹೆಣ್ಮಕ್ಳು, ಅದಕ್ಕೆ ನಾವೊಬ್ರು ಕರ್ಕೊಂಡು ಸಾಕಿ ಏನು ಮಾಡ್ಕೊತೀವಿ ಅಂತ ಹೇಳಿದ್ರು. ಅದಕ್ಕೆ ಕಳಿಸಿದ್ನ ಮೇಡಮ್. ಈಗ ಅವರು ನೋಡ್ಕೊತಾರೆ, ನಾವು ನೋಡ್ಕೊತೀವಿ. ನಿಮ್ಮ ಯಜಮಾನ್ರು ಒಪ್ಪಿದ್ರ? ಒಪ್ಪಿಗೆ ಸೂಪರ್ ಅಪ್ಪ. ಅಮ್ಮ ಹೇಳಿದ್ರು 5 ಜನ ಹೆಣ್ಮಕ್ಳು ಅಂತ. ಸೊ 5 ಜನ ಅಕ್ಕ ತಂಗಿಯರು ನೀವು. ಆ ಸಂಬಂಧಗಳು ಹೇಗಿತ್ತು? ಅಕ್ಕ ತಂಗಿಯರ ಜೊತೆ ಸಂಬಂಧ? ಅವ್ರು ಬರ್ತಾ ಇದ್ರು? ಬರ್ತಾ ಇದ್ರು. ರಜೆ ಟೈಮಲ್ಲೆಲ್ಲ ಬರ್ತಿದ್ರು. ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ರಜೆ ಮುಗಿದ್ಮೇಲೆ ಹೋಗಾಗ ಫೀಲ್ ಆಗ್ತಾ ಇತ್ತು. ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊಳ್ತಾ ಇದ್ರಿ 5 ಜನರಲ್ಲಿ? ಎಲ್ಲರೂ ಒಂದೇ ಥರ. ಅಮ್ಮ, ನೀವು ನಿಮ್ಮ ಸೊಸೆ ಬಗ್ಗೆ ಏನು ಹೇಳ್ತೀರಿ? ಅಂದರೆ ನಿಮ್ಮ ಸೊಸೆಯಲ್ಲಿರೋ ಒಳ್ಳೆ ಗುಣಗಳು ಯಾವ್ಯಾವ? ಎಲ್ಲ ಒಳ್ಳೆ ಗುಣನೇ ಮೇಡಮ್. ನಮ್ಮ ಜೊತೆ ಈಗ ನಾನು ಬಂದಾಗ, ನನಗೆ ಮದುವೆ ಮಾಡಿದ್ದು ನಾವು 22 ವರ್ಷ, ನಮ್ಮ ಮಗನಿಗೆ. ಇವಳಿಗೆ 20 ವರ್ಷ. ಬೇಗನೆ ಹೆಣ್ಮಕ್ಳು ಇಲ್ಲ, ನಮ್ಗೆ ಇಬ್ಬರೇ ಗಂಡು ಮಕ್ಳು ಅಲ್ವಾ? ಹೌದಲ್ಲ, ಇಬ್ಬರೇ ಗಂಡು ಮಕ್ಳು. ಅದ್ರಲ್ಲಿ ನಮ್ಮ ಯಜಮಾನ್ರಿಗೂ ತಂಗಿ ಇಲ್ಲ. ಹೌದಾ? ತಂಗಿರಿಲ್ವಾ? ಅದಕ್ಕೆ ನಾವು ಸಂತಾನ ಅದು ಗಂಡ ಬಟ್ ಇದೊಂದೇ ಸೊಸೆ ತಂದ ಸೌಭಾಗ್ಯ ಅಂತ ಒಬ್ರು ಬಂದಿದ್ದಾರೆ. ನೆಕ್ಸ್ಟ್ ಇನ್ನೊಬ್ರು ಬಂದ್ಬಿಟ್ರೆ ಇದಾರ ಸರ್? ಯಾರಾದ್ರು ಇನ್ನೂ ಯಾರು ಇಲ್ವಾ? ಯಾಕೆ ಸರ್? ವಾಟ್ ಆರ್ ಯು ವೇಟಿಂಗ್ ಫಾರ್? ಇರೋರೆಲ್ಲ ಮದುವೆ ಆಗಿ ಹೊರಟೋದ್ರು ಮೇಡಮ್. ಇದು ದುಃಖ ಭರಿತ ಕಥೆ. ನಾನು ಕೇಳಿದ್ದು ತಪ್ಪಾಯ್ತು. ಯಾರನ್ನಾದ್ರೂ ಇಷ್ಟಪಡ್ತಿದ್ರ ಮದ್ವೆ ಆಗಿ ಹೊರಟೋಗ್ಬಿಟ್ರ ಅವರು? ಹೌದಾ? ಯಾರು ಸರ್ ಅದು? ನಾವು ತಿಳ್ಕೊಬೋದಾ? ಆರಾಮಾಗಿ ಚೆನ್ನಾಗಿರ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಸೊಸೆ ಬಂದ್ರೆ ಇನ್ನೊಂದು ಸೊಸೆ ತಂದ ಸೌಭಾಗ್ಯ ಆಗುತ್ತೆ. ಅವಾಗ ಮೇಡಮ್ ಅವ್ರಿಗೆ ಆರಾಮ ಜೀವನ ಅಲ್ವಾ? ಯಾವ್ದಾದ್ರು ವಿಷಯಕ್ಕೆ ನೀವಿಬ್ರು ಜಗಳ ಆಡ್ತೀರಾ? ಜಗಳ ಅಂದ್ರೆ ಕೋಲು ಮಚ್ಚೆಲ್ಲ ಇಟ್ಕೊಂಡಲ್ಲ, ಸಣ್ಣದಾಗಿ ಜಗಳನೇ ಆಡಿಲ್ಲ ನಾವು. ಅಷ್ಟೇ ಏನೋ ಹೇಳಕ್ ಹೊರಟಿದ್ರು, ಸಣ್ಣದಾಗಿ ಏನು ಜಗಳ ಆಡಿಲ್ಲ ನಾವು ಅಂತ. ಜಗಳನೇ ಆಡಿಲ್ಲ. ಅವರಲ್ಲಿ ಯಾವ ಗುಣ ನಿಮ್ಗೆ ಇಷ್ಟ ಆಗಲ್ಲ? ಗುಣ ಅಂದ್ರೆ ಏನೂ ಇಲ್ಲ ಮೇಡಮ್. ಏನೂ ಇಲ್ಲ. ಅಪ್ಪಟ ಅಪರಂಜಿಮ್ಮ ಅಂದ್ರೆ ಮೇಡಮ್, ಈಗ ನನ್ಗೆ ಒಬ್ಳು ಹೆಣ್ಮಕ್ಳಿದ್ರೆ ಅವ್ರು ಏನೇ ತಪ್ಪು ಮಾಡ್ಲಿ ಸರಿ ಮಾಡ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಲ್ಲ. ಕರೆಕ್ಟ್. ಈಗ ಅವಳು ಯಾಕೆ ನಾವು ಸೊಸೆ ಅನ್ಕೊಂಡು ಮಾತಾಡ್ಬೇಕು? ಹೆಣ್ಮಕ್ಳು ನನ್ನ ಮಗಳು ಅಂತ ಅನ್ಕೊಂಡ್ರೆ ಸೂಪರ್. ಅವಾಗ ಅವಳು ಏನೇ ತಪ್ಪು ಮಾಡಿದ್ರು ಅದು ತಪ್ಪು ಅನ್ಸಲ್ಲ ನಮ್ಗೆ. ವೆರಿ ಗುಡ್. ಆದ್ರಿಂದ ನಾನೇನಂತಂದ್ರೆ ತಪ್ಪಿದ್ರು ನಾನು ಅದನ್ನ ಹೇಳಕ್ ಹೋಗಲ್ಲ. ಅವಳು ಸರಿ ಮಾಡ್ಕೊತಾಳೆ. ಇವಾಗ ಚಿಕ್ಕದ್ರಲ್ಲಿ ಮದುವೆ ಮಾಡ್ಕೊಂಡಿದ್ದು. ಈಗ ನಾವ್ ಹೆಂಗ್ ಚಿಕ್ಕದ್ರಲ್ಲೇ ಮದುವೆ ಆಗಿ ಬಂದ್ವಿ ತಿಳ್ಕೊಂಡ್ವಿ, ಆ ತರ ನಾನು ಯಾವ್ದನ್ನು ನೀನ್ ತಪ್ಪು ಮಾಡ್ತಿದ್ಯಾ ಅಂತ ಎತ್ತಿ ತೋರ್ಸಕ್ ಹೋಗಲ್ಲ ಮೇಡಮ್. ಮಗಳ ತರ ನೋಡ್ಕೊಳ್ತೀನಿ. ಅದನ್ನೇ ನಾನು ಹೇಳ್ತಾ ಇದ್ದೆ, ನಿಮ್ಮ ಮನೆಗೆ ಬರಕ್ ಮುಂಚೆ ಅತ್ತೆ ಆದವಳು ತಾಯಿ ತರ ಇದ್ರೆ, ಸೊಸೆ ಆದವಳು ಮಗಳ ತರ ಇದ್ರೆ ಜೀವನದಲ್ಲಿ ಯಾವ ತೊಂದರೆನೂ ಬರೋದಿಲ್ಲ ಅಲ್ವಾ? ಈಗ ಹೊಟ್ಟೆ ತುಂಬಾ ಮಾತಾಡ್ದೆ, ಈಗ ಒಂದಷ್ಟು ಆಟ ಆಡಿದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಮೇಡಮ್ ಅವ್ರು ಹಿಂಗ್ ನೋಡ್ತಾ ಇದ್ರು, ಏನು ನನ್ ಜೊತೆ ಆಟ ಆಡ್ತೀಯ ನೀನು? ಮೇಡಮ್ ಅವರೇ ಪರ್ಮಿಷನ್ ಕೇಳ್ತಾ ಇದ್ದೀನಿ, ಆಟ ಆಡ್ಬೋದಾ? ಆಡೋಣ ಮೇಡಮ್. ಅಬ್ಬಾ, ಪರ್ಮಿಷನ್ ಕೊಟ್ರು ಮೇಡಮ್. ಸೂಪರ್. ಈಗ ಫಸ್ಟ್ ಆಟ ಏನು ಎತ್ತ ಅಂತ ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಪ್ರಾಪರ್ಟಿ ಬರ್ಬೇಕಲ್ಲ. ತರ್ಸ್ಲಾ? ಅತ್ತೆ ಮಕ್ಳ ತಗೊಂಬನ್ನಿ. ಅತ್ತೆ ಮಕ್ಳು ಪ್ರಾಪರ್ಟಿನ ತಂದಲ್ಲಿ ಇಟ್ಟಿದ್ದಾರೆ. ಸುಮಾ ಮೇಡಮ್ ಅಲ್ಲಿ ಏನಿದೆ? ಲಿಪ್ಸ್ಟಿಕ್ ಮತ್ತೆ ನೇಲ್ ಪಾಲಿಶ್. ಲಿಪ್ಸ್ಟಿಕ್ ಮತ್ತೆ ನೇಲ್ ಪಾಲಿಶ್ ಇದೆ. ಸಿಂಪಲ್. ಹುಡುಗಿಯರಿಗೆ ಲಿಪ್ಸ್ಟಿಕ್ ಮತ್ತೆ ನೇಲ್ ಪಾಲಿಶ್ ನ ಹಚ್ಚಬೇಕು ಅಷ್ಟೇ ಅಲ್ವಾ? ಆದರೆ ಈ ಪ್ರಾಪರ್ಟಿ
ಪ್ರಾಪರ್ಟಿ ಜೊತೆ ನಾನಿಲ್ಲಿ 4 ಜನ ಹುಡುಗಿಯರನ್ನು ಕೂರಿಸ್ಬಿಟ್ಟಿದ್ದೀನಿ. ಇವತ್ತು ಇವರು ಕೂಡ ಪ್ರಾಪರ್ಟಿ ಥರಾನೇ. ಯಾಕಂದರೆ ನೇಲ್ ಪಾಲಿಶ್ ಹಚ್ಚೋದು ಇವ್ರ ಉಗುರುಗಳಿಗೆ, ಲಿಪ್ಸ್ಟಿಕ್ ಹಚ್ಚೋದು ಇವ್ರ ತುಟಿಗಳಿಗೆ. ಹಚ್ಚೋದು ಯಾರು? ಸುಮ್ಮ, ನಿಮ್ಮ ಯಜಮಾನ್ರ ಹೆಸರೇನು? ಋಷಭೇಂದ್ರ. ಈಗ ಮಿಸ್ಟರ್ ಋಷಭೇಂದ್ರ ಅವ್ರು ಏನು ಮಾಡ್ತಾರೆ ಅಂದರೆ ಬಂದ್ಬಿಟ್ಟು ಈ 4 ಜನ ಹುಡುಗಿರ ಕೈಗೆ ನೇಲ್ ಪಾಲಿಶ್ ಹಚ್ಚಿ ತುಟಿಗೆ ಲಿಪ್ಸ್ಟಿಕ್ ಹಾಕಿ. ತುಂಬ ಸಿಂಪಲ್ ಅಲ್ವಾ ಸರ್? ಅಷ್ಟೇ ನೀವು ಮಾಡಬೇಕಾಗಿರೋದು. ಅಮ್ಮ ಟ್ರೈನಿಂಗ್ ಕೊಟ್ಟಿರ್ತಾರಲ್ವಾ, ಪಾರ್ಲರ್ ಇತ್ತಲ್ವಾ ಅಮ್ಮಂದು? ಕೊಟ್ಟಿದ್ದಾರೆ. ಸೊ ಈ ಸೇವೆ ಎಲ್ಲ ನಡೆಯುತ್ತೆ ಅವಾಗ ಹೆಂಡತಿಗೆ. ನಿಮ್ಗೆ ಈ ಚೆನ್ನಾಗಿ ಮಾಡಕ್ ಬರುತ್ತೆ ಅಂದ್ರೆ ಈಸಿ ಆಗ್ಬಿಡುತ್ತಲ್ವಾ? ಅದಕ್ಕೆ ಇದ್ರಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇರ್ತಾ ಇದೆ. ಏನಪ್ಪಾ ಅಂದ್ರೆ ಉಗುರು ಬಣ್ಣ ಹಚ್ಚುವಾಗ, ಲಿಪ್ಸ್ಟಿಕ್ ಹಚ್ಚುವಾಗ ನೀವು ಬ್ಲೈಂಡ್ ಫೋಲ್ಡ್ ಆಗಿರ್ತೀವಿ. ರೆಡಿನಾ? ಏನಕ್ಕೆ ಬ್ಲೈಂಡ್ ಫೋಲ್ಡ್ ಅಂದ್ರೆ ನೀವು ಉಗುರು ಬಣ್ಣ ಮತ್ತೆ ಲಿಪ್ಸ್ಟಿಕ್ ಹಚ್ಚಬೇಕಾಗಿರೋದು ನಿಮ್ಮ ಹೆಂಡತಿಗೆ ಮಾತ್ರ. ಈ 4 ಜನದಲ್ಲಿ ನಿಮ್ಮ ಹೆಂಡತಿ ಯಾರು ಅಂತ ನೀವು ಕಣ್ಣು ಮುಚ್ಕೊಂಡು ಕಂಡು ಹಿಡಿದು ಅವರ ಕೈಗೆ ನೇಲ್ ಪಾಲಿಶ್ ಹಚ್ಚಿ ತುಟಿಗೆ ಲಿಪ್ಸ್ಟಿಕ್ ಹಚ್ಚಬೇಕು. ಋಷಭೇಂದ್ರ ಅವರೇ, ನೀವು ರೆಡಿನಾ? ವೆರಿ ಗುಡ್. ಬನ್ನಿ ಅಖಾಡಕ್ಕೆ. ಓಕೆ, ಈಗ ನಾನೊಂದು ಕೆಲಸ ಮಾಡ್ತೀನಿ. ಏನಂದ್ರೆ ನಿಮ್ಮ ಹೆಂಡತಿ ಎಲ್ಲಿ ಕೂತಿದ್ರು ಅಲ್ಲಿಂದ ಎಬ್ಬಿಸ್ಬಿಟ್ಟು ಬೇರೆ ಕಡೆ ಎಲ್ಲೋ ಕೂರಿಸ್ತೀನಿ ನಾನು. ನೀವು ಕಂಡು ಹಿಡಿಬೇಕು ಅವ್ರು ಎಲ್ಲಿ ಕೂತಿದ್ದಾರೆ ಅಂತ. ಅವ್ರ ಉಗುರಿಗೆ ನೇಲ್ ಪಾಲಿಶು, ತುಟಿಗೆ ಲಿಪ್ಸ್ಟಿಕ್ ಹಚ್ಬೇಕು. ಓಕೆನಾ? ಈಗ ಒಂದು ಕೆಲಸ ಮಾಡಿ. ಓಕೆನಾ? ಏನಿದ್ರು ಬರೀ ಕೈ ಮುಟ್ಟಿ ನೋಡಿ ಗೆಸ್ ಮಾಡಬೇಕು. ಓಕೆನಾ? ರೆಡಿನಾ? ಸ್ವಲ್ಪ ರಫ್ ಇದೆ. ರಫ್ ಇದೆಯಾ? ಹೌದು ಮೇಡಮ್. ಸರ್ ಈಗ ತಾನೇ ನಾನು ಬಾಡಿ ಲೋಷನ್ ಹಚ್ಚಿದ್ನಲ್ಲ ಸರ್ ನಿಮಗೆ, ಆದ್ರೂ ರಫ್ ಇದೆಯಾ? ಇವ್ರ ಕೈ ರಫ್ ಇದೆ ಮೇಡಮ್. ಅವ್ರ ಕೈ ರಫ್ ಇದೆ. ಅವರಲ್ಲ ಪಕ್ಕನಾ? ಮತ್ತೆ ವಾಪಸ್ ಹೋಗಂಗಿಲ್ಲ? ಇಲ್ಲ ಮೇಡಮ್, ಇವರಲ್ಲ. ಓಕೆ, ನೆಕ್ಸ್ಟ್ ಬನ್ನಿ. ಹಂಗೆ ಇವರಲ್ಲ ಮೇಡಮ್. ಇವ್ರು ನನ್ನ ಹತ್ರ ಫುಲ್ ಆಗ್ತದೆ ಮೇಡಮ್. ಓ, ಇವ್ರು ಹೆಂಡತಿ ಬಿಟ್ರೆ ಊರವ್ರದ್ದೆಲ್ಲರೂ ರಫ್ ಕೈ. ಅವರು ಸಣ್ಣ ಇದೆ ಇದು ಕೈ, ಹಾ ಫುಲ್ ಸಣ್ಣ ಇದೆ. ಅಲ್ವಾ? ಇದು ಅಲ್ಲ ಮೇಡಮ್. ಪಕ್ಕನಾ? ಪಕ್ಕ ಮೇಡಮ್. ಹಾ, ನೆಕ್ಸ್ಟ್ ಬನ್ನಿ ಸರ್. ಹಂಗೆ ಇವರು ಅಲ್ಲ ಅಂದ್ರೆ ನಾನು ನೆಕ್ಸ್ಟ್ ಎಲ್ಲಿಂದ ಕರ್ಕೊಂಬರ್ಲಿ ಸರ್? ಇಲ್ಲ ಮೇಡಮ್, ಸರ್ ಒಂಚೂರಿ. ಹಾ ಸರ್, ಇವ್ರು ಇರೋದೇ 4 ಜನ ಸರ್. ಇವರು ಅಲ್ಲ ಅಂದ್ರೆ ನಾನು ಎಲ್ಲಿಂದ ಕರ್ಕೊಂಬರ್ಲಿ? ಇಲ್ಲ ಮೇಡಮ್, ಇನ್ನೂ ಸರ್ ನೋಡ್ತೀನಿ ಫಸ್ಟಿಂದನಾ? ಓ, ಏನ್ ಸರ್ ಇದು? ಹಾ, ರೆಡಿ ಸರ್. ಇನ್ನೊಂದ್ಸಲ ಸರ್. 4 ಜನದ ಹೆಸರು ಬಿಡಿ ಮೇಡಮ್, ಕೈ ಪಾಪ. ಓಕೆ, ರೆಡಿ ಸರ್. ಈಗ ಒಂದು ಕೆಲಸ ಮಾಡ್ತೀನಿ, ಸೆಕೆಂಡ್ ಚಾನ್ಸ್ ಕೊಡ್ತಾ ಇದ್ದೀನಿ. ಯಾವ ಫಂಕ್ಷನ್ಗೆ ಹೋದ್ರೂ ಜನ ಹತ್ರನೇ ಬರಲ್ಲ. ಬೇಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ಬೋದು ಅಲ್ವಾ ಸರ್? ವೆರಿ ಗುಡ್. ಅದೇ ಸರ್, ವೆರಿ ಗುಡ್ ಸರ್. ಸರ್, ಒಂದು ಕೈಗೆ ಸಾಕು ಅನ್ನಿಸ್ತಾ ಇದೆ ನೀವು ಹಚ್ತಾ ಇರೋ ರೇಂಜ್ ನೋಡಿದ್ರೆ ನನಗೆ. ಪಾಪ ಮೇಡಮ್ ಆಲ್ರೆಡಿ ಒಂದು ಕೈಗೆ ಹಚ್ಕೊಂಡಿದ್ರು, ಅದ್ರ ಮೇಲೆ ಹಚ್ಚಿದ್ದೀರಾ ನೀವು. ವೆರಿ ಗುಡ್. ಆ ಕೈಗೂ ಹಚ್ಬಿಡಿ ಸರ್, ಒಂದು ಕತೆ ಮುಗಿಸ್ಬಿಡೋಣ. ವೆರಿ ಗುಡ್ ಸರ್. ಅಕಸ್ಮಾತ್ ತಪ್ಪಿ ಇದು ನಿಮ್ಮ ಹೆಂಡತಿ ಕೈ ಅಲ್ಲ ಅಂದರೆ ಏನಾಗ್ಬೋದು? ಕರೆಕ್ಟಾಗಿ ಹಚ್ಚಿದ್ರೆ ಅಡ್ಜಸ್ಟ್ ಮಾಡ್ಕೋತಾರೆ ಹೆಂಡತಿ ಆಗಿದ್ರೆ. ಬೇರೆಯವ್ರಾಗಿದ್ರೆ ಅಯ್ಯೋ ಎಲ್ಲ ಸುತ್ತಮುತ್ತ ಎಲ್ಲ ಬೆಳೆದ್ಬಿಟ್ರಲ್ಲಪ್ಪ, ಅಯ್ಯೋ. ಅವ್ರದ್ದು ಹೆಂಗಾದ್ರೂ ಹಾಳಾಗೋಗಿ ಸರ್, ನಿಮ್ಮ ಜೀವನದ ಕತೆ ಹೇಳಿ. ಮುಂದೆ ನಿಮ್ಮ ಜೀವನದಲ್ಲಿ ನಡೆಯೋದಾದ್ರೂ ಏನು, ಆಗೋದಾದ್ರೂ ಏನು? ಏನೂ ಆಗಲ್ಲ ಬಿಡಿ ಮೇಡಮ್. ಓಕೆ ಸರ್. ಸರ್, ಲಿಪ್ಸ್ಟಿಕ್
ಲಿಪ್ಸ್ಟಿಕ್ ಹಚ್ಚಕ್ಕೂ ಮುಂಚೆ ಅವ್ರು ಮೇಕಪ್ ಮಾಡ್ಕೊಂಡಿರೋದು ಹಾಳಾಗೋದು ನನಗೆ ಇಷ್ಟ ಇಲ್ಲ ಸರ್. ಅದಕ್ಕೆ ಫಸ್ಟು ಕಣ್ಣಿನ ಪಟ್ಟಿ ತೆಗೆದ್ಬಿಟ್ಟು ನಿಮ್ಮ ವೈಫ್ ಮುಖ ನೋಡ್ಕೊಂಡೆ ಲಿಪ್ಸ್ಟಿಕ್ ಹಚ್ಬಿಡಿ ಸರ್. ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ, ಹೈಟ್ ಸಿಗಲ್ಲ ಸರ್. ತಲೆಗೆ ಲಿಪ್ಸ್ಟಿಕ್ ಹಚ್ತೀರಾ, ಕಣ್ಣಿನ ಪಟ್ಟಿ ತೆಗೀರಿ ಸರ್. ಯಾಕೆ ಸರ್ ಅದು? ಆದ್ನಿ ಮೇಡಮ್. ನಾದ್ನಿ ಯಾಕೆ ಸರ್ ಅವ್ರ ಕೈ ಹಂಗ ಅನ್ಸ್ತು ನಿಮ್ಗೆ? ಅಯ್ಯೋ ಇಬ್ರ ಕೈ ಹಂಗೆ ಅನಿಸ್ತು. ಈಗ ಏನ್ ಗೊತ್ತಾ ಸರ್, ಒಬ್ರು ಆ ಕಡೆ ಹಿಂಗ್ ನೋಡ್ತಾ ಇದ್ರು ನಿಮ್ಮನ್ನ ನೇಲ್ ಪಾಲಿಶ್ ಹಾಕುವಾಗ. ಅವ್ರ ಹೆಸರು ಸುಮಾ ಅಂತ. ನೀವು ಅವ್ರನ್ನ ಮದ್ವೆ ಆಗಿದ್ದೀರಿ, ನಿಮ್ಗೊಂದು ಮಗು ಇದೆ, ಅವ್ರು ನೆನಪಿದಾರ? ಈಗ ಅವ್ರಿಗೆ ಸಮಾಧಾನ ಪಡಿಸ್ಬೇಕು ಅಂದ್ರೆ ನೀವು ಈ ಲಿಪ್ಸ್ಟಿಕ್ ಅನ್ನ ಅವ್ರಿಗೆ ಹಚ್ಬೇಕು. ಅಲ್ಲಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಫಸ್ಟ್ ಏನಾದ್ರು ಪ್ರೀತಿಯಿಂದ ಹೇಳಿ ಹೆಂಡ್ತಿಗೆ, ಅಲ್ಲಿ ಹತ್ರ ಹೋಗಿ ಕೂತ್ಕೊಳ್ಳಿ. ಫಸ್ಟ್ ಸಾರಿ ಚಿನ್ನ, ನೀನು ಅಂತ ಗೊತ್ತಾಗದೆ ಹೋಗ್ಬಿಟ್ಟೆ ಚಿನ್ನ, ಈ ಹಾಳಾದ ಆಂಕರು ಮನೆ ಹಾಳು ಮಾಡಕ್ಕೆ ಬಂದವಳೆ ಚಿನ್ನ ಅಂತ ಹೇಳ್ಬಿಟ್ಟು ಲಿಪ್ಸ್ಟಿಕ್ ಹಚ್ಬೇಕು. ಆಯ್ತು ಚಿನ್ನ, ಬೇಜಾರು ಮಾಡ್ಕೋಬೇಡ. ಎರಡು ಒಂದೇ ಥರ ಆಯ್ತು, ಅಕ್ಕ ತಂಗಿರುವ ಕನ್ಫ್ಯೂಸ್ ಆಗಾಯ್ತು. ಹಚ್ಬಿಡಿ ಸರ್. ಅದರಿಂದ ಈಗ ಕರೆಕ್ಟಾಗಿ ಹಚ್ತಾ ಇದೆ. ಅಭ್ಯಾಸನೂ ಇದ್ದಂಗೆ ಕಾಣ್ತಾ ಇದೆ. ಎಲ್ಲ ಅಭ್ಯಾಸನೂ ಯಜಮಾನ್ರು ಚೆನ್ನಾಗಿದೆ. ಇಂಥ ಗಂಡು ಎಲ್ಲಾದರೂ ಬೇಕಾದರೆ 2ನೇ ಪೀಸಲ್ಲಿದೆ. ಪ್ಲೀಸ್ ಕಾಂಟ್ಯಾಕ್ಟ್ ಮೇಡಮ್ ಅವ್ರನ್ನ. ಓಕೆನಾ ಮೇಡಮ್? ಕರೆಕ್ಟಾಗಿ ಹೇಳ್ದೆ ಅಲ್ವಾ? ಯಾವ ಗಂಡಂಗೆ ಇಷ್ಟೆಲ್ಲ ಬರುತ್ತೆ ಮೇಡಮ್? ಅಡುಗೆ ಮಾಡ್ತಾರೆ, ಮನೆ ಕೆಲಸನೂ ಬೇಕಾದ್ರೆ ನೋಡ್ಕೊಳ್ತಾರೆ, ನೇಲ್ ಪಾಲಿಶ್ ಇಷ್ಟು ಚೆನ್ನಾಗಿ ಹಚ್ತಾರೆ, ಕಣ್ಣು ಮುಚ್ಕೊಂಡು ಲಿಪ್ಸ್ಟಿಕ್ ಹಚ್ತಾರೆ. ಇನ್ನೇನು ಬೇಕು ಅಣ್ಣ? ನಾನೇನೋ ಟಾಸ್ಕ್ ಆಡಿಸ್ಬಿಟ್ಟೆ, ನೀವೇನೋ ಅದ್ಭುತವಾಗಿ ಇಲ್ಲೊಂದು ಕೆಲಸ ಮಾಡಿ ಅಲ್ಲೊಂದು ಕೆಲಸ ಮಾಡಿ ಹೆಂಗೋ ಪ್ಯಾಚಪ್ ಮಾಡ್ಕೊಂಡ್ಬಿಟ್ರಿ. ಇವಾಗ ಇದೇ ಖುಷಿಲಿ ಇಷ್ಟು ಚೆನ್ನಾಗಿ ಆಡಿದ್ದಕ್ಕೆ ನಿಮ್ಗೆ ಅಮೃತ್ ನೋನಿ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ, ಇವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಇದನ್ನ ನಿಮ್ಮ ಹೆಂಡತಿ ಕೊಟ್ಬಿಟ್ಟು ಪ್ಯಾಚಪ್ ಮಾಡ್ಕೊಂಡ್ರಿ ಸರ್. ಈಗ ಇದೇ ಖುಷಿಲಿ ನೆಕ್ಸ್ಟ್ ಆಟದ ಕಡೆ ಹೋಗೋಣ. ನೆಕ್ಸ್ಟ್ ಆಟ ಏನಿರ್ಬೋದು ಮಾವ? ಏನಿದೆ ಗೊತ್ತಿಲ್ಲ ಮೇಡಮ್. ಏನಿರ್ಬೋದು? ನಿಮ್ಮಿಬ್ರ ಕೈಯಲ್ಲಿ ಆಟ ಆಡ್ಸ್ಬಿಡ್ಲ ನೆಕ್ಸ್ಟ್ ಆಟ? ಇವ್ರಿಗೆ ಆಸೆ ಇದೆ, ಮೇಡಮ್ ಅವರು ಏನ್ರಿ ನನ್ನ ಜೊತೆ ಆಟ ಆಡ್ತೀರಾ ಅಂತ ತಕ್ಷಣ ಎದ್ಕೊಂಡ್ಬಿಡ್ತಾರೆ. ಮೇಡಮ್ ಅವ್ರು ಜಗಳ ಆಡ್ತಾರ ಸರ್ ನಿಮ್ ಜೊತೆ? ಏನಿಲ್ಲ ಮೇಡಮ್, ಆತರ ಎಲ್ಲ ಏನಿಲ್ಲ, ಒಳ್ಳೆಯವ್ರ. ಅವರೇ ಜಾಸ್ತಿ ಜಗಳ ಆಡೋದು ಮೇಡಮ್. ಈಗ ಇದೇ ಖುಷಿಲಿ ನೆಕ್ಸ್ಟ್ ಆಟದ ಕಡೆ ಹೋಗೋಣ. ನೆಕ್ಸ್ಟ್ ಆಟ ಏನು ಎತ್ತ ಅಂತ ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಅತ್ತೆ ಮಕ್ಕಳ ಪ್ರಾಪರ್ಟಿ ತಂದ್ರಪ್ಪ. ಈಗ ನಮ್ ಕಡೆ ಒಂದ್ ಮಾತಿದೆ, ಸೂರ್ಯಂಗೆ ಟಾರ್ಚ ಅಂತ. ಆತರ ಪಾನಿಪುರಿ ಮಾಡೋರ್ಗೆ ಪಾನಿಪುರಿನ ಅನ್ನೋ ತರ ಈ ಆಟ ಇದು. ಏನಪ್ಪಾ ಅಂದ್ರೆ ಈ ಕಡೆ ಒಂದು ಜೋಡಿ ನಿಂತಿರುತ್ತೆ, ಈ ಕಡೆ ಒಂದು ಜೋಡಿ ನಿಂತಿರುತ್ತೆ. ಏನು ಇಲ್ಲ, ಹೆಂಡತಿ ನಿಂತಿರ್ತಾರೆ, ಯಜಮಾನ್ರು ಪಾನಿಪುರಿ ಮಾಡಿ ಮಾಡಿ ಕೊಡ್ತಾ ಇರ್ತಾರೆ. ಹೆಂಡತಿ ಅಂತ ತಿಂದು ತಿಂದು ಎಂಜಾಯ್ ಮಾಡ್ಬೇಕು. ಯಾವಾಗ ಜೋಡಿ ಜಾಸ್ತಿ ಪಾನಿಪುರಿ ತಿಂದು ಮುಗಿಸ್ತಾರೋ ನಾನು ಕೊಟ್ಟ ಸಮಯದ ಒಳಗೆ ಅವರು ಈ ಸುತ್ತಿನ ವಿನ್ನರ್. ಯಾರನ್ನ ಸೆಲೆಕ್ಟ್ ಮಾಡ್ಲಿ ಆಟಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ. ಶಿವಕುಮಾರ್ ಅವ್ರಿಗೆ ಇಷ್ಟೊತ್ತಿಗೆ ಮದ್ವೆ ಆಗಿದ್ರೆ ನಾವು ಜೋಡಿ ನಿಂತ್ಕೊಂಡು ಪಾನಿಪುರಿ ಸವಿಬೋದಿತ್ತಾ? ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಮನೆ ಮಹಾಲಕ್ಷ್ಮಿಗೆ ಬರ್ತೀನಲ್ಲ ಅವಾಗ ನಿಮ್ಮ ವೈಫ್ ಕೈಯಿಂದ ಅಪ್ಲಿಕೇಶನ್ ಹಾಕ್ಸಿ, ಓಕೆನಾ? ಈಗ ಸದ್ಯಕ್ಕೆ ಅಖಾಡಕ್ಕೆ ಇಳಿತಾ ಇರೋರು ದಿ ಒನ್ ಅಂಡ್ ಓನ್ಲಿ ಹಿರಿ ಜೋಡಿ ವರ್ಸಸ್ ಕಿರಿ ಜೋಡಿ. ಓಕೆನಾ? ರೆಡಿನಾ? ಫಸ್ಟ್ ಹೋಗಿ ನಿಂತ್ಕೊಳ್ಳಿ. ಈಗ ಅಪ್ಪನ ಮಗನ ಅಂತಾನೆ ಬರುತ್ತೆ, ಯಾಕಂದ್ರೆ ಇವರಿಬ್ರೇನೋ ಪಾನಿಪುರಿ ಬೇಗ ಹಾಕಿ ಕೊಟ್ಬಿಡ್ತಾರೆ. ತಿನ್ನೋದು ಯಾರು ಬೇಗ? ತಿನ್ನೋದು ಬೇಗ. ಯಾರು ಅನ್ಸುತ್ತೆ ಅಪ್ಪಾಜಿ? ನೀವ್ ತಿಂತೀರಾ? ನೀವೇನಾ? ಇದ್ರ ಕಾನ್ಫಿಡೆನ್ಸ್ ಅಂದ್ರೆ ನಾನಂತೂ ಇವ್ರ ಕಡೆ, ಯಾರಾದ್ರೂ ಅವ್ರ ಕಡೆ ಹೋಗ್ಕೊಳ್ರಿ, ಓಕೆನಾ? ಇಷ್ಟೇ ಆಟ. ಇದಕ್ಕೆ 5 ನಿಮಿಷ ಕಾಲಾವಕಾಶ ಕೊಡ್ತೀನಿ. 5 ನಿಮಿಷದಲ್ಲಿ ಯಾರು ಜಾಸ್ತಿ ಪಾನಿಪುರಿನ ಗುಳಂ ಸ್ವಾಹ ಮಾಡ್ತಾರೆ, ಓಕೆನಾ? ರೆಡಿನಾ? ನೀವಿಬ್ರು ರೆಡಿನಾ ಲೇಡೀಸ್? ಆಕ್ಚುಲಿ ಹ್ಯಾಂಡ್ ಗ್ಲೌಸ್ ಹಾಕಿ ಆಟನ ಆಡ್ಸೋಣ ಅಂತ ಅನ್ಕೊಂಡೆ. ಹ್ಯಾಂಡ್ ಗ್ಲೌಸ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಪ್ರೀತಿ ಅಲ್ಲೇ ಸ್ಯಾನಿಟೈಸ್ ಆಗ್ಬಿಡುತ್ತೆ. ಹ್ಯಾಂಡ್ ಗ್ಲೌಸ್ ಇಂದ ಹೊರಗೆ ಹೋಗಲ್ಲ ಪ್ರೀತಿ. ಅದಕ್ಕೆ ಪ್ರೀತಿ ಹಾಗೇ ಉಳ್ಕೊಳ್ಳಿ ಅಂತ ಕೈಯಾರೆ ತಿನ್ಸಿ ಅಂತ ಬಿಟ್ಟಿದೀನಿ, ಓಕೆನಾ? ಬಟ್ ಯೂಶಲಿ ನೀವು ಅಂಗಡಿಗಳಲ್ಲೆಲ್ಲ ಮಾಡುವಾಗ ಹ್ಯಾಂಡ್ ಗ್ಲೌಸ್ ಹಾಕೋತೀರಾ ಅಲ್ವಾ? ಸದ್ಯಕ್ಕೆ ಬೇಡ, ನೀವೇ ಅಲ್ವಾ, ಅದಕ್ಕೋಸ್ಕರ, ಓಕೆನಾ? ಏ ಅಣ್ಣ ಓಕೆ ಆದ್ಮೇಲೆ ಜೈ. ರೆಡಿನಾ? ನಿಮ್ಮ 5 ನಿಮಿಷದ ಕಾಲಾವಕಾಶ ಶುರು ಆಗುತ್ತೆ. 3, 2, 1 ಗೋ. ನಾನಂತೂ ಈ ಕಡೆಪ್ಪ, ಅಪ್ಪಾಜಿ ಹೇಳಿದ್ದಾರೆ ಬೇಗ ಬೇಗ ತಿಂತೀನಿ ಅಂತ. ನಾನು ಈ ಕಡೆ. ಆ ಕಡೆ ಯಾರಿದ್ದೀರೋ ಅವ್ರಿಗೆ ಸಪೋರ್ಟ್ ಮಾಡ್ಕೊಳ್ಳಿ.
ಏ ಅವ್ರು ತಿನ್ನಕ್ ಶುರು ಮಾಡ್ಬಿಟ್ರು. ಶಾಪ ಶಬ್ದ ಕಮಾನ್, ವೆರಿ ಗುಡ್. ಈಗ ನೀವೇ ಲೆಕ್ಕ ಹಾಕೋಬೇಕು, ಓಕೆನಾ? ಆ ಕಡೆ ಚೀಟಿಂಗ್ ಇಲ್ಲ. ಅಮ್ಮ ಈ ಕಡೆ ನೀವು ಲೆಕ್ಕ ಹಾಕೋಬೇಕು. ಅಣ್ಣ ನೀನೊಂದು ಹಾಡು ಹೇಳೋಣ ಹಂಗೆ. ಹಾಡು ಹೇಳ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತಣ್ಣ. ಒಂದು ಹಾಡು ಹೇಳೋಣ ಪ್ಲೀಸ್ ಅಣ್ಣ. ಯಾವ ಹಾಡಿದು? ಯಾವ ಭಾಷೆ ಹಾಡಿದು? ಓ ಅದಕ್ಕೆ ಅರ್ಥ ಆಗಿಲ್ಲ ನನಗೆ. ಓಕೆ ಹಾ, ಹೆಂಡತಿ ಕೈ ರುಚಿ ಹೆಂಗಿದೆ? ಇಲ್ಲಿ ಎಲ್ಲೂ ಪ್ರೀತಿ ಕಾಣ್ತಿಲ್ಲ ನನಗೆ. ತೆಗೆದು ಎಸಿತಾ ಇದ್ದಾರೆ ಅವ್ರು ತಿಂತಾರೆ. ತಗೋ 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 ಮೇಡಮ್, ಪ್ರೀತಿಯಿಂದ ತಿನ್ನಿಸಿ ಒಂದ್ಸಲ ನೋಡೋಣ. ಅದು ಈ ಪಾನಿಪುರಿ ಚೆನ್ನಾಗಿತ್ತಲ್ವಾ ಇಷ್ಟೊತ್ತು ತಿಂದಿದ್ದಕ್ಕಿಂತ? ಅದು ಗೊತ್ತಿತ್ತು ನನಗೆ. ವೆರಿ ಗುಡ್. ಅಲ್ಲಿ ನೋಡಿದ್ರೆ ಅಪ್ಪಂಗೆ ಅಮ್ಮ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಾರೆ. ನಿಮ್ಮ ಹೆಂಡತಿ ನೋಡಿದ್ರೆ ಯಾವ ಪ್ರೀತಿನೂ ಕಾಣಿಸ್ತಾ ಇಲ್ಲ. ವೆರಿ ಗುಡ್. ಶರ್ಟನ್ನ ಹಾಳು ಮಾಡೋಷ್ಟು ಪ್ರೀತಿ. ಅಪ್ಪಾಜಿ 5 ಮಗ್ಗಿ ಬರುತ್ತಾ? 5 ಮಗ್ಗಿ ಬರುತ್ತಾ? 5 ಬರಲ್ವಾ ಭಗವಂತ? 1 ಮಗ್ಗಿ ಬರಲ್ಲ ಮೇಡಮ್. ಮೋಸ್ಟ್ಲಿ ಮೇಡಮ್ ಸುಳ್ಳು ಹೇಳ್ತಾ ಇದ್ದಾರೆ. ಬರಲ್ಲ ಮೇಡಮ್, ಸೋತಾಗ್ತಾರೆ. 5 ಬರಲ್ಲ, 1 ಬರಲ್ಲ. 0 0 1 0 0 2 0 ಓಕೆ. ಈಗ ಕೌಂಟ್ ಡೌನ್ 20ರಿಂದ ವಾಪಸ್ಸು 0ವರೆಗೂ ಎಣಸೋಣ. ಅಷ್ಟರಲ್ಲಿ ಆಟ ಮುಗಿಯುತ್ತೆ. ರೆಡಿ? 20 19 18 ಸೊ ಎಷ್ಟು ತಿಂದ್ರು ಯಜಮಾನ್ರು? 51. ನಾವ್ ಲೆಕ್ಕ ಹಾಕಿರೋ ಪ್ರಕಾರ ನಮ್ಮ ಜಡ್ಜ್ ಕೊಡ್ತಾ ಇರೋ ತೀರ್ಪು, ಈ ಕಡೆ ಅವ್ರು ತಿಂದಿರೋದು 49 ಪೂರಿ. ಈ ಕಡೆಗೆ ಬರ್ತೀನಿ ಈಗ. ಏನಾಯ್ತು ಸರ್, ಎಷ್ಟು ದಿನ ಆಗಿತ್ತು ಪಾನಿಪುರಿ ತಿಂದು? ಈ ರೇಂಜಿಗೆ ಯಾರು ಮಾತಾಡ್ತಿದ್ರು ಕ್ಯಾರೇ ಅನ್ಲಿಲ್ಲ. ನಿಮ್ಗೆ ಇನ್ನೂ ತಿನ್ಬೇಕು ಅನ್ನೋ ಆಸೆ ಇದೆ, ನನಗೆ ಗೊತ್ತಾಗ್ತಿದೆ. ಆವಾಗಿಂದ ಇಲ್ಲೇ ಇದೆ ಕಣ್ಣು. 2 ಪೂರಿ ಹಾಕೊಳ್ಳಿ ಸರ್ ಬಾಯಿಗೆ. ಈಗ ತಿನ್ನಿ ಸರ್. ಮೇಡಮ್ ಕೈಯಿಂದ ತಿನ್ಸಿ ಮೇಡಮ್, ನಾಚ್ಕೋಬೇಡಿ. ಇನ್ನೊಂದು ನಿಮ್ಮ ಕಡೆಯಿಂದ. ವೆರಿ ಗುಡ್. ವೆರಿ ಗುಡ್. ಇನ್ನೊಂದು ನಮ್ಮ ಕಡೆಯಿಂದ. ಇದು ನಮ್ಮ ಕಡೆಯಿಂದ. ಅದು ವೆರಿ ಗುಡ್ ಅಣ್ಣ. ಅಣ್ಣ ಇವತ್ತು ಪೂರಿ ತಿಂದು ಪಾನಿಪುರಿ ತಿಂದು ಹೇಗೆ ಅನ್ನಿಸ್ತಾ ಇದೆ? ಬೇಗ ಹೇಳ್ಬೇಕು. ಟೈಮ್ ಇಲ್ಲ, ಲೇಟ್ ಆಗ್ತಾ ಇದೆ. ವಾಂತಿ ಬರ್ತಾ ಇದೆಯಾ? ನಿಮ್ಮ ಹೆಂಡತಿ ನಿಮ್ಗೆ ಇಷ್ಟನಾ? ಎಷ್ಟಿಷ್ಟ? ಹೇಳಕ್ಕಾಗ್ದಿರೋಷ್ಟು ಇಷ್ಟನಾ? ನಾಳೆ ಹೇಳ್ತೀನಿ ಅಂತ ಇದ್ದೀರಾ? ಹೇಳಕ್ಕಾಗ್ದಿರೋಷ್ಟು ಇಷ್ಟ. ಯಾಕಷ್ಟಿಷ್ಟ ಅವರು? ಏನೋ ಆಸಿಡಿಟಿ ಆಗುತ್ತೆ ಅಂತ ಇದ್ದೀರಾ? ಓ, ಅವ್ರು ನಿಮ್ಮ ಹೆಂಡತಿ ಅದಕ್ಕೆ ಇಷ್ಟನಾ? ನಿಮ್ಗೆ ಎಷ್ಟು ಇಷ್ಟ ಯಜಮಾನ್ರು? ತುಂಬಾ ಇಷ್ಟ. ಹೇಳಕ್ಕಾಗಲ್ಲ. ಸೂಪರ್. ಒಟ್ನಲ್ಲಿ ಅವ್ರ ಪ್ರೀತಿ ಇಲ್ಲಿ ಎಷ್ಟ ಆಗಿದೆಯೋ ನನಗೆ ಗೊತ್ತಿಲ್ಲ. ಇಲ್ಲಿ ಎಷ್ಟು ಪೂರಿ ನೀವು ತಿಂದಿದ್ದೀರಾ ಅನ್ನೋದು ನಾನು ನೋಡ್ತೀನಿ. ಓಕೆನಾ? ಇವ್ರು ಹೇಳ್ತಾ ಇರೋದು 57 ಅಂತ. ನಮ್ಮ ಜಡ್ಜ್ ಹೇಳ್ತಾ ಇರೋ ಲೆಕ್ಕ 48 ಪ್ಲಸ್ 4 52. ಸೊ ನಾನು ಆವಾಗಲೇ ಹೇಳಿರೋ ಹಾಗೆ ನಾನು ಹೇಳಿದ ಜೋಡಿನೇ ಗೆದ್ದಿದ್ದಾರೆ. ಜೋರ ಚಪ್ಪಾಳೆ. ಮೇಡಮ್ ವಯಸ್ಸಲ್ಲಿ ನಮ್ಮ ಯಜಮಾನ್ರು ಇಷ್ಟೊಂದು ತಿಂದಿದ್ದಾರೆ ಮಗನ ಸಮಕ್ಕೆ ಅಂದ್ರೆ ಅವ್ರ ವಯಸ್ಸಲ್ಲಿ ಎಷ್ಟೊಂದು ತಿಂತಾರೆ? ಇದು ಮಾತಂದ್ರೆ ಹೇಳಿ ಮೇಡಮ್, ನಾವು ಕೇಳಿಸ್ಕೊಳ್ಳೋದು. 4 ಪುರಿ ಎಕ್ಸ್ಟ್ರಾ ತಿಂದಿದ್ದಾರಲ್ಲ ಮೇಡಮ್. ಆಕ್ಚುಲಿ ಇವ್ರು ಹೇಳಿದ ವಾದ ಕರೆಕ್ಟ್ ಆಗಿದೆ. ಅವ್ರ ವಯಸ್ಸೇನು ಇವ್ರ ವಯಸ್ಸೇನು ಎಷ್ಟು ಪುರಿ ಡಿಫ್ರೆನ್ಸ್? 50 51 52 3 ಪುರಿ ಡಿಫ್ರೆನ್ಸ್ ಇದೆ. ಅಂದ ಮೇಲೆ ನೀವ್ ಹೇಳಿರೋ ಪ್ರಕಾರ ಗೆದ್ದಿರೋದು ಅಪ್ಪಾಜಿ. ಸೂಪರ್. ಇದೇ ಗೆದ್ದಿದ್ದ ಖುಷಿಲಿ ನಿಮ್ಗೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಅತ್ತೆ ಮಗಳೇ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಇವ್ರ ಕಡೆಯಿಂದ ಈ ಗಿಫ್ಟ್. ಕಂಗ್ರ್ಯಾಚುಲೇಷನ್ಸ್.
ಈಗ ಆವಾಗಿಂದ ಸುಮಾರು ಜನ ಈ ಪಾನಿಪುರಿ ಮೇಲೆ ಕಣ್ಣು ಹಾಕಿರೋದನ್ನ ನಾನೇ ಇದೇ ಕಣ್ಣಿಂದ ನೋಡಿದೀನಿ. ಅಕಸ್ಮಾತ್ ಅವರೆಲ್ಲ ಏನಾದ್ರೂ ಒಂದು ಪೂರಿನೂ ತಿಂದಿಲ್ಲ ಅಂದ್ರೆ ನಿಮ್ಮಿಬ್ರಿಗೆ ಹೊಟ್ಟೆಗೆ ಇವತ್ತು ಅಷ್ಟೇ ಏನ್ ಹೊಗೆನೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಅವಕಾಶ ಕೊಡ್ತೀನಪ್ಪ. ನಿಮ್ ಕೈಯಾರೆ ಒಂದೊಂದು ಪೂರಿ ಹಾಕೊಂಡು ತಿನ್ಬಿಡಿ. ಓಕೆ, ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ಈಗ ಎಲ್ಲರಿಗೂ ಪಾನಿಪುರಿ ತಿಂದು ಖುಷಿ ಆಯ್ತಾ? ಎಸ್ ಮೇಡಮ್. ಈಗ ಎಲ್ಲರೂ ಖುಷಿಯಾಗಿದ್ದೀವಿ, ಜೋಶಲ್ಲಿದ್ದೀವಿ. ಇದೇ ಜೋಶಲ್ಲಿ ನೆಕ್ಸ್ಟ್ ಆಟದ ಕಡೆ ಹೋಗೋಣ. ಆಟ ಏನಪ್ಪಾ ಅಂದ್ರೆ, ಈಗ ಮ್ಯೂಸಿಕಲ್ ಚೇರ್ ಕೇಳಿದಿರಾ ಅಲ್ವಾ, ಅದೇ ತರ ಇದು ಮ್ಯೂಸಿಕಲ್ ಹಗಿಂಗ್ ಗೇಮ್ ಅಂತ. ಫಸ್ಟ್ ನಾನು 7 ಜನನ ಸೆಲೆಕ್ಟ್ ಮಾಡ್ತೀನಿ. ಆ 7 ಜನ ಸೋಲ್ಜರ್ಸ್ ಇಲ್ಲಿ ಬಂದು ನಿಂತ್ಕೊಳ್ತಾರೆ. ಅದಾದ್ಮೇಲೆ ಮ್ಯೂಸಿಕ್ ಪ್ಲೇ ಆಗುತ್ತೆ. ಮ್ಯೂಸಿಕ್ ಪ್ಲೇ ಆದ ತಕ್ಷಣ ನಿಮ್ ಪಾಡಿಗೆ ನೀವು ಆ ಮ್ಯೂಸಿಕ್ಗೆ ತಕ್ಕ ಹಾಗೆ ಡಾನ್ಸ್ ಮಾಡ್ತಾ ಇರ್ಬೇಕು. ಆ ಮ್ಯೂಸಿಕ್ ನಿಂತಾಗ ನಾನ್ ಒಂದ್ ನಂಬರ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಮ್ಯೂಸಿಕ್ ನಿಲ್ಲುತ್ತೆ, ನಾನ್ ನಿಮ್ಗೆ 3 ಅಂತ ಹೇಳ್ತೀನಿ. ಆವಾಗ 3 ಜನ ಒಟ್ಟಿಗೆ ಹಗ್ ಮಾಡ್ಕೋಬೇಕು. ಅಕಸ್ಮಾತ್ 2 ಹೇಳಿದ್ರೆ ಇಬ್ರು ಹಗ್ ಮಾಡ್ಕೋಬೇಕು. ಓಕೆನಾ? ಈ ತರ ಕೊನೆವರೆಗೂ ಯಾರು ಉಳಿತಾರೋ ಅವರೇ ಈ ಸುತ್ತಿನ ವಿನ್ನರ್. ಎಸ್, ಓಕೆ, ರೆಡಿ ಇದೀರಾ? ಓಕೆನಾ? ಈಗ 7 ಜನ ಒಂದೊಂದು ದಿಕ್ಕಿನಲ್ಲಿ ಇರ್ತೀರಿ. ಓಕೆ, ಡಾನ್ಸ್ ಮಾಡ್ತಾ ಇರ್ತೀರಿ. ಓಕೆ, ರೆಡಿ ಇದ್ದೀರಾ? ಅತ್ತೆ ಮಕ್ಕಳ, ಮ್ಯೂಸಿಕ್ ಪ್ಲೀಸ್. ಬಿಟ್ರು ಚಿನ್ನ, ನಮ್ಮನ್ ಬಿಟ್ಟೋಗ್ಬಿಟ್ರು. ಬಾ ಕಂದ ಬಾ. ಯಾರ ಲಗ್ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ಲವರ್ ಬಿಟ್ರು. ಸರ್, ಮೊದ್ಲಿನ ಕಾಲದಲ್ಲೆಲ್ಲ ಒಂದ್ ಮಾತಿತ್ತು, ಯಾರಿಲ್ಲ ಅಂದ್ರೂ ತಂದೆ ತಾಯಿ ಇರ್ತಾರೆ ಅಂತ. ಆದ್ರೆ ತಂದೆ ತಾಯಿ ಹಿಂಗೆ ಹೋಗ್ತಾ ಇದ್ರು. 2 ಅಂದ ತಕ್ಷಣ ಅಪ್ಪಾಜಿ. ಏನ್ ಖುಷಿ ಸರ್, ನಿಮ್ಮನ್ನ ಆಮೇಲೆ ವಿಚಾರಿಸ್ಕೊಳ್ತೀನಿ. ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಲ್ಲ. ಈಗ ಇದೇ ಖುಷಿಲಿ ನಾವಿಬ್ರು ಇಲ್ಲಿ ಡಾನ್ಸ್ ಮಾಡೋಣ. ಅವ್ರ ಆಟ ಕಂಟಿನ್ಯೂ ಮಾಡ್ಲಿ. ಓಕೆನಾ? ಓಕೆ, ರೆಡಿ? ಅತ್ತೆ ಮಕ್ಕಳ, ಮ್ಯೂಸಿಕ್ ಪ್ಲೀಸ್. ಕಲಿಯುಗ ಅಪ್ಪಾಜಿ, ಕಲಿಯುಗ. ನೀವ್ ಎಷ್ಟು ಪ್ರೀತಿ ತೋರ್ಸಿದ್ರಿ, ಎಷ್ಟು ಪಾನಿಪುರಿ ಸುರಿದ್ರಿ, ಎಷ್ಟು ಪೂರಿ ನೀರಿನ ಅಭಿಷೇಕ ಮಾಡಿದ್ರಿ. ನಿಮ್ಮನ್ನ ತಳ್ಳೊಟ್ಟೋದ್ರಲ್ಲ ಅಪ್ಪಾಜಿ, ತಳ್ಳೊಟ್ಟೋದ್ರಲ್ಲ. ಏನ್ ಅನ್ನಿಸ್ತಾ ಇದೆ ಅಪ್ಪಾಜಿ ಈ ಕ್ಷಣದಲ್ಲಿ? ತೋಡ್ಕೊಳ್ಳಿ. ಅಡಿ ಅಪ್ಪಾಜಿ, ಹೋಗೋಣ ನಾವು ವನವಾಸಕ್ಕೆ ಹೋಗ್ಬಿಡೋಣ. ಇದು ನೋಡಿದ್ಮೇಲೂ ನಾವ್ ಇಲ್ಲಿರ್ಬೇಕಾ? ಬೇಡ ಅಲ್ವಾ ಅಪ್ಪಾಜಿ? ನಾನು ನೀವ್ ಹಿಂದೆ ಡಾನ್ಸ್ ಮಾಡ್ಕೊಳ್ಳೋಣ. ಇವ್ರು ಹೆಂಗಾದ್ರೂ ಹೋಗ್ಲಿ. ಅಪ್ಪಾಜಿನ್ ಬಿಟ್ಬಿಟ್ರಲ್ಲಮ್ಮ. ಮಗ ಸೋಲ್ಬಾರ್ದಂತ ಬಿಟ್ಬಿಟ್ಟ. ಇದ್ರ ಮೇಲೂ ನಾವಿಲ್ಲಿದ್ರೆ ಮರ್ಯಾದೆ ಇರಲ್ಲಪ್ಪ ಅಪ್ಪಾಜಿ. ಮ್ಯೂಸಿಕ್ ಪ್ಲೀಸ್.
4 ಮಗನಿಗೋಸ್ಕರ ಯಜಮಾನ್ರನ್ನ ಬಿಟ್ಟಿದ್ದಕ್ಕೆ ಏನ್ ಸಿಕ್ತು? ಕೊನೆಗೆ ಮಗನೇ ದೂರ ಮಾಡ್ಬಿಟ್ಟ. ರೆಡಿ? ಮ್ಯೂಸಿಕ್ ಪ್ಲೀಸ್. ಅಪ್ಪನ್ ಬಿಟ್ಟಿದ್ದಕ್ಕೆ ಅಮ್ಮ ಔಟ್ ಆದ್ರು, ಅಮ್ಮನ್ನ ಬಿಟ್ಟಿದ್ದಕ್ಕೆ ಮಗ ಔಟ್ ಆಗಿದ್ದಾರೆ. ಇದು ಕಲಿಯುಗ ಸಾರ್. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಕೊನೆಗೂ ಏನಾಯ್ತು? ಸೋತ್ರಿ. ಬನ್ನಿ ಹೋಗೋಣ. ಈಗ ಇಡೀ ಫ್ಯಾಮಿಲಿ ಬಂದ್ಬಿಡ್ತು ಒಂದ್ ಕಡೆ. ಮೈದಾ ಬಾಂಬ್ ಇದೆ. ಫ್ಯಾಮಿಲಿ ರೆಡಿ ಇದೆ, ಸೊಸೆಗಾಗಿ ಕಾಯ್ತಾ ಇದೆ. ರೆಡಿನಾ? ಈಗ ನಾನು ಮ್ಯೂಸಿಕ್ ಹಾಕ್ಸೋಕ್ ಮುಂಚೆ ನಿಮ್ 3 ಜನಕ್ಕೂ ಡಾನ್ಸ್ ಬರಲ್ಲ ಅನ್ನೋದು ನನಗೆ ಗೊತ್ತಾಗ್ತಿದೆ. ಅದಕ್ಕೋಸ್ಕರ ನಾನು ಸ್ಪೆಷಲ್ ಡಾನ್ಸ್ ಮಾಸ್ಟರ್ ನ ಕರ್ಸಿದೀನಿ. ದಿ ಒನ್ ಅಂಡ್ ಓನ್ಲಿ ಮೈಕಲ್ ಜಾಕ್ಸನ್ ಅಲ್ಲ, ಪ್ರಭುದೇವ ಅಲ್ಲ, ಮೈ ಡಿಯರ್ ಅಪ್ಪಾಜಿ. ಅತ್ತೆ ಮಕ್ಕಳ, ಪುಟ್ಟಿ, ನಮ್ಮಂತ ಚಿಕ್ಕ ಹುಡುಗರ ಬಗ್ಗೆ ಯಾರು ಕೇರೇ ಮಾಡಲ್ಲ ಪುಟ್ಟಿ. ನಾನು ನೀನು ಏನಿದ್ರು ಜೊತೆಲಿ ಕುಂಟೆ ಬಿಲ್ಲೆ ಆಡ್ಕೊಂಡೇ ಜೀವನ ಮಾಡ್ಬೇಕು. ಓಕೆ, ಈ ಸುತ್ತಿನ ವಿನ್ನರ್ಸ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಮ್ಮ ಮೈಕಲ್ ಜಾಕ್ಸನ್ ಕಮ್ ಪ್ರಭುದೇವ ಕಮ್ ಅಪ್ಪಾಜಿ ಅವರು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ಅಂದ್ರೆ ಇದರಿಂದ ನನಗೆ ಸ್ಫೂರ್ತಿ ಸಿಗ್ತಾ ಇದೆ. ಯಾಕಂದ್ರೆ ಈ ಮನೆಯಲ್ಲಿ ಅಪ್ಪಾಜಿಗಿರೋ ಎನರ್ಜಿ ಯಾರಲ್ಲೂ ಕಾಣ್ಲಿಲ್ಲ ಗುರು ನನಗೆ. ಅದಕ್ಕೆ ಈಗ ಅಪ್ಪಾಜಿ ಸ್ಟೆಪ್ ಹೇಳ್ಕೊಡ್ತಾರೆ, ನಾನು ಫಾಲೋ ಮಾಡ್ತೀನಿ, ನಮ್ಮ ವೀಕ್ಷಕರು ಫಾಲೋ ಮಾಡ್ತಾರೆ, ನಮ್ಮೆಲ್ಲರ ಜೊತೆ ನೀವೆಲ್ಲರೂ ಫಾಲೋ ಮಾಡ್ತೀವಿ. ಮ್ಯೂಸಿಕ್ ಹಾಕಿ. ಹಾ, ಈಗ ಸೂಪರ್ ಆಗಿ ಡಾನ್ಸ್ ಮಾಡಿದಂತ ಮ್ಯಾನ್ ಆಫ್ ದಿ ಮ್ಯಾಚ್ ಅಪ್ಪಾಜಿ ಅವ್ರಿಗೆ ಸಿಗ್ತಾ ಇದೆ. ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಹಾಗೆ ಇದೇ ಖುಷಿಲಿ ನಮ್ಮ ಮಹಾಲಕ್ಷ್ಮಿ ಸುಮಾ ಅವರಿಗೆ ಅರುಣಾ ಸಿಲ್ಕ್ ಪ್ಯಾರಡೈಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಈ ಬ್ಯೂಟಿಫುಲ್ ಆಗಿರೋ ಸೀರೆ ನಿಮಗೆ. ಹಾಗೆ ಇಡೀ ಕುಟುಂಬಕ್ಕೆ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರಿ. ನಗ್ನಗ್ತಾ ಇದ್ರೆ ನೀವು ಎಷ್ಟು ಚೆನ್ನಾಗಿ ಕಾಣ್ತೀರಿ ಅಂತ ತೋರ್ಸೋದಕ್ಕೆ ನನ್ನ ಹತ್ರ ಒಂದು ಪ್ರೂಫ್ ಇದೆ. ತರಿಸ್ಲಾ? ಪ್ಲೀಸ್ ತಗೊಳ್ಳಿ ಇಡೀ ಫ್ಯಾಮಿಲಿ. ಮನೆ ಮನೆ ಮಹಾಲಕ್ಷ್ಮಿ ನಮ್ಮನೆಗೆ ಬರಬೇಕು, ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಸುಮಾ ಅವರು ಬಹಳ ಪ್ರೀತಿಯಿಂದ ಅಪ್ಲಿಕೇಶನ್ ಹಾಕಿದ್ರು. ಹಾಗೆ ನಾವು ಕೂಡ ಬಂದ್ವಿ. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ನೀವು. ಇದೇ ಖುಷಿಲಿ ಜಿ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಗೌರವ. ಈ ಗೌರವ
ನನಗಿಂತ ನಮ್ಮ ಅತ್ತೆಗೆ ಕೊಡಿ, ಯಾಕಂದರೆ ನಮ್ಮನೆ ಮಹಾಲಕ್ಷ್ಮಿ ಅವರೇ, ಅವ್ರು ಸಂಪಾದನೆ ಮಾಡಿ ಇರೋದಕ್ಕೆ ನಾವು ಈ ಥರ ಚೆನ್ನಾಗಿರ್ತೀವಿ. ಸೋ ಸ್ವೀಟ್ ಆಫ್ ಯು, ಸೋ ಸ್ವೀಟ್ ಆಫ್ ಯು. ನಿಮ್ಮ ಆಸೆಗೆ ನಾವು ಯಾವತ್ತೂ ಅಡ್ಡ ಬರಲ್ಲ. ತಗೊಳ್ಳಿ, ನೀವೇ ಹಾಕ್ಬಿಡಿ ನಿಮ್ಮ ಹೀರೋಯಿನ್ಗೆ. ಆದರೆ ಈ ಕಿರೀಟನ ಮಾತ್ರ ನೀವು ಇಡೋಕ್ಕೆ ಸಾಧ್ಯನೇ ಇಲ್ಲ. ಇದಿಡೋದಕ್ಕೆ ಸಾಧ್ಯ ಇರೋದು ದಿ ಒನ್ ಆ್ಯಂಡ್ ಓನ್ಲಿ ಅಪ್ಪಾಜಿ ಅವ್ರ ಕೈಯಿಂದ ಮಾತ್ರ. ಅಪ್ಪಾಜಿ, ಈ ಕಡೆ ಬಂದಾಗ ಇದೇ ರೀತಿ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ನ ಭೇಟಿ ಮಾಡ್ತೀನಿ. ಮುಖದಲ್ಲಿ ನಗು ಇರ್ಲಿ, ಮನಸ್ಸಲ್ಲಿ ಖುಷಿ ಇರ್ಲಿ, ನಿಮ್ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರ್ಲಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ನಮಸ್ಕಾರ.